ಶ್ರೀ ಭಗವತಿ ಅಮ್ಮನವರ ದೇವಸ್ಥಾನ, ಸಸಿಹಿತ್ತಲು, ಮಂಗಳೂರು. ಶ್ರೀ ಕ್ಷೇತ್ರವನ್ನು ತಲುಪಲು ಮಂಗಳೂರಿನಿಂದ ಉಡುಪಿ ಮಾರ್ಗವಾಗಿ ಸಾಗುವ ಹಳೆಯಂಗಡಿ ಮುಕ್ಕ ಸಮೀಪದ ವೃತ್ತದಿಂದ ಸಮುದ್ರ ಕಿನಾರೆಯತ್ತ ಸರಿಸುಮಾರು 4-5 ಕಿಲೋಮೀಟರ್ ಸಾಗಿದರೆ ಸಮುದ್ರ ತಟದ ಸುಂದರ ಮನೋಹರ ಸೊಬಗಿನ ನಡುವೆ ದೇವಾಲಯವು ಕಂಗೊಳಿಸುತ್ತದೆ. ಮಾರ್ಚ್ 4ರಿಂದ 8ರವರೆಗೆ ಬ್ರಹ್ಮಕಲಶೋತ್ಸವವು ವಿಜೃಂಭಣೆಯಿಂದ ಜರುಗಲಿರುವುದು. ಈ ಶುಭ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಿ ಶ್ರೀ ಭಗವತಿ ಮಾತೆಯ ಪುಣ್ಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತೇವೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ದೀಪಾ ನವೀನ್. ಇವತ್ತು ನಾವು ಇತಿಹಾಸ ಪ್ರಸಿದ್ಧ ಕಲಾಕಾರ್ಣಿಕದ ಕ್ಷೇತ್ರ ಆಗಿರುವಂತಹ ಸಸಿಹಿತ್ತಲು ಭಗವತಿ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರದಲ್ಲಿ ಇವಾಗ ಬ್ರಹ್ಮಕಲಶೋತ್ಸವವು ತುಂಬ ಅದ್ಧೂರಿಯಾಗಿ ನಡೀಲಿಕ್ಕಿದೆ. ಹಾಗಾದರೆ ಬನ್ನಿ, ಕ್ಷೇತ್ರದ ಸುತ್ತಲ ಒಮ್ಮೆ ಕಣ್ಣಾಯಿಸಿಕೊಂಡು ಬರೋಣ. ಕ್ಷೇತ್ರದ ಇನ್ನೊಂದು ವಿಶೇಷತೆಯನ್ನು ಹೇಳಬೇಕಾದ್ರೆ ನೋಡಿ, ಇಲ್ಲಿ ಮರಳು ಫುಲ್ ಮರಳಿಂದನೇ ತುಂಬಿದೆ. ಈ ವಿಶೇಷತೆ ಬೇರೆ ಎಲ್ಲೂ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ, ಇಲ್ಲಿ ಮಾತ್ರ ಸಿಗುವಂತಹದ್ದು. ತಾಯಿ ಚೀರುಂಬ ಭಗವತಿಯು ಈ ವೃಕ್ಷದಡಿಯಲ್ಲಿ ಬಂದು ತನ್ನ ಪರಿವಾರ ಸಮೇತರಾಗಿ ಬಂದು ವಿಶ್ರಾಂತಿ ಪಡೆದಂತಹ ಸ್ಥಳ ಎನ್ನುವ ಪ್ರತೀತಿ ಈ ಅಶ್ವತ್ಥ ಮರಕ್ಕಿದೆ. ಇಲ್ಲಿ ಅರ್ಚಕರು ತೀಯಾ ಸಮುದಾಯಕ್ಕೆ ಒಳಪಟ್ಟವರಾಗಿರುತ್ತಾರೆ. ಆದರೆ ಇಲ್ಲಿ ಎಲ್ಲ ಸಮುದಾಯದವರು, ಅಂದರೆ ಜಾತಿ ಭೇದವಿಲ್ಲದೆ ಎಲ್ಲ ಜಾತಿ ಬಾಂಧವರು ಬಂದು ತಾಯಿಯ ಸೇವೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಬರ್ತಾ ಇದ್ದಾರೆ. ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಸಸಿಹಿತ್ತಲು ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ವಾಮನ್ ಇಡ್ಯ ಇವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್, ಈ ಕ್ಷೇತ್ರಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಸರ್? ಬೇರೆ ಬೇರೆ ಆಧಾರಗಳ ಪ್ರಕಾರ, ಶಾಸನಗಳು, ಗ್ರಂಥಗಳು ಇವುಗಳ ಪ್ರಕಾರ ನೋಡಿದಾಗ ಇದಕ್ಕೆ 900 ವರ್ಷಗಳ ಇತಿಹಾಸ ಇದೆ. ಭಗವತಿ ಇಲ್ಲಿಗೆ ಯಾವಾಗ ಬಂದರು ಅಂತ, ಅದು ತಲಂಗರೆಯಲ್ಲಿ ಸಮುದ್ರದ ತಟದಲ್ಲಿ ಬಂದು ನಿಂತಿರುವಂತಹ ಭಗವತಿ ಚೀರುಂಬ ಭಗವತಿ. ಈ ತಲಂಗರೆಗೆ ಬಂದದ್ದು ಕೇರಳದ ತ್ರಿಶೂರ ಜಿಲ್ಲೆಯ ಕೊಡಂಗಲ್ಲೂರಿನಿಂದ ಈ ನಾವೆಯಲ್ಲಿ ಹೋಗಿರುವಂತಹ ವರ್ತಕರು ಪ್ರಾರ್ಥನೆ ಮಾಡಿ ಅವರ ಜೊತೆಗೆ ಸ್ತ್ರೀರೂಪವನ್ನು ಧರಿಸಿಕೊಂಡು ಬಂದು ತಲಂಗರೆಯಲ್ಲಿ ನೆಲೆಯಾದಂತಹ ಭಗವತಿ. ಅಲ್ಲಿಂದ ನಾವೆಯಲ್ಲಿ ಉತ್ತರಕ್ಕೆ ಬಂದು ಅದಕ್ಕೊಂದು ನುಡಿಗಟ್ಟಿನ ಆರಂಭದ ವಾಕ್ಯವೇ ಹೀಗಿದೆ: ಉದಿಪು ಕಾಂಜರೊಟ್ಟು ಅಸ್ತಮಾನ ಪೆಜಂಪಾಡಿ ಸಸಿಹಿತ್ತಲು ಅಂತ. ಉದಯ ಕಾಸರಗೋಡಿನಲ್ಲಿ, ಅಸ್ತಮಾನ ಹೆಜಮಾಡಿ ಈ ಸಸಿಹಿತ್ತಲಿನಲ್ಲಿ ಅಂತ ಹೇಳಿಕೊಂಡು. ಪ್ರಾಕೃತಿಕವಾಗಿ ನದಿಗಳು ತಮ್ಮ ದಿಕ್ಕನ್ನು ಬದಲಾಯಿಸಿಕೊಳ್ಳುತ್ತವೆ ಎನ್ನುವಂತಹ ವಿಷಯ ಇದೆ ನೋಡಿ. ಪೂರ್ವದಲ್ಲಿ ಹರಿಯುತ್ತಿರುವಂತಹ ನಂದಿನಿ ನದಿ, ಉತ್ತರದಲ್ಲಿ ಹರಿಯುತ್ತಿರುವಂತಹ ಶಾಂಭವಿ ನದಿ. ಬಹುಶಃ ಒಂದು ಕಾಲದಲ್ಲಿ ಆ ಅಳಿವೆ ಪ್ರದೇಶ ಅದು ನಮಗಿಂತ ಸ್ವಲ್ಪ ದಕ್ಷಿಣದಲ್ಲಿ ಸಮುದ್ರ ಮತ್ತು ನದಿ ಹತ್ತಿರ ಇದೆ, ಅಲ್ಲಿ ಬಹುಶಃ ಸೇರ್ತಾ ಇತ್ತು ಸಮುದ್ರವನ್ನು. ಈ ಭಾಗ ಬಹುಶಃ ಯಜಮಾಡಿಗೆ ಸೇರಿರಬಹುದು. ಆದ್ದರಿಂದ ಇಲ್ಲಿ ಆ ಕಾಲದ ಒಂದು ನುಡಿಗಟ್ಟು ಈ ಕಾಲದವರೆಗೂ ಉಳಿದುಕೊಂಡು ಬಂದಿದೆ. ಈ ಪ್ರಕಾರವಾಗಿ ಇಲ್ಲಿ ನಾವೆಯಲ್ಲಿ ಬಂದಿರುವಂತಹ 4 ಶಕ್ತಿಗಳು, ನಾವು ಅದನ್ನು ಚೀರುಂಬ ನಾಲ್ವರು ಅಂತ ಹೇಳ್ತೇವೆ. 4 ಯಾರು ಎನ್ನುವ ವಿಷಯ ಬರ್ತದೆ. ಅದು ಒಂದು ಭಗವತಿ, ಇನ್ನೊಂದು ಭಗವತಿಯ ತಂಗಿ ಸಹೋದರಿ, ನಾವು ಮಳಿಯಲ್ಲಿ ಎಳೆಯ ಭಗವತಿ ಅಂತ ಹೇಳ್ತೇವೆ. ಅನಂತರ ಭಗವತಿಯ ಬಲಗೈ ದಂಡರಾಜ. ಈ ದಂಡರಾಜ ಅಂತ ಹೇಳಿದ್ರೆ 66 ಕೋಟಿ ರಾಕ್ಷಸರಿಗೆ ಒಡೆಯ ಅಂತ. ಈ ಖಂಡಾಕರ್ಣ ಇದು 33 ಕೋಟಿ ದೇವತೆಗಳಿಗೆ ಒಡೆಯ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏಕಪೀಠದಲ್ಲಿ 4 ಶಕ್ತಿಗಳಿವೆ. 4 ಶಕ್ತಿಗಳು. ನಿಮಗೆ ಹೊರ ಕಾಣುವಂಥದ್ದು ಮಂಟಪ ಮಾತ್ರ, ಅದರ ಹಿಂಭಾಗದಲ್ಲಿ 4
ಶಕ್ತಿಯ ಆಯುಧಗಳು ಇವೆ. ಇನ್ನು ಗರ್ಭಗುಡಿಯ ಹೊರಭಾಗದಲ್ಲಿ ಸುಖನಾಶಿನಿಯಲ್ಲಿ ಬಲಬದಿಯಲ್ಲಿ ಧೂಮಾವತಿಯ ಪೀಠ ಇದೆ. ಆಮೇಲೆ ಎಡಗಡೆಯಲ್ಲಿ ಕ್ಷೇತ್ರಪಾಲ ಗುಳಿಗನ ಪೀಠ ಇದೆ. ಇದು ಒಳಗಿನ ಸ್ಥಿತಿ ನಿಮಗೆ ಹೇಳಿರುವಂತಹದ್ದು. ನಾವು ನಿಂತಿರುವಂತಹ ಸ್ಥಳ ಇದಕ್ಕೆ ಬಹಳ ಪಾವಿತ್ರ್ಯತೆ ಇದೆ. ಒಂದು ಮಾತಿದೆ, ಆಲದ ಮರಕ್ಕೆ ಸಾವಿರಾರು ವರ್ಷಗಳ ಆಯುಷ್ಯ. ನೋಡಿ ಅಂತೆ, ಮೇಲಿನಿಂದ ಬೇರು ಕೆಳಗಿಳಿದದ್ದು, ಕೆಳಗಿಳಿದು ಭೂಮಿಗೆ ತಾಗಿದ್ದು. ಈ ವೃಕ್ಷ ಸತ್ರು ಕೂಡ ಅದು ಜೀವವಾಗಿರ್ತದೆ. ಆದ್ದರಿಂದ ಆಲದ ಮರ ವಿಸ್ತರಿಸುತ್ತಾ ಹೋಗ್ತದೆ. ಇಲ್ಲಿಂದ 1-2 ಕಿಲೋಮೀಟರ್ ದಕ್ಷಿಣಕ್ಕೆ ಒಂದು ಸ್ಥಳ ಇದೆ, ಮಲಯಾಳಿ ತೋಟ ಅಂತ. ಮಲಯಾಳಿ ತೋಟ, ಆ ಪ್ರದೇಶದಲ್ಲಿ ಅವರು ಬಂದು ನಿಂತರು. ಅವರು ನಾಗನ ಆರಾಧನೆ ಮಾಡಿದರು. ಅನಂತರ ಉತ್ತರಕ್ಕೆ ಅವನಿಗೆ ಕಸುಬು ತೆಂಗಿನ ಮರದಿಂದ ಇದು ಕಳ್ಳು ತೆಗೆಯುವುದು. ಇಲ್ಲಿ ತೆಂಗಿನ ಮರದಿಂದ ಕಳ್ಳು ತೆಗೆಯುವಂಥದ್ದಿಲ್ಲ, ಇಲ್ಲಿ ತಾಳೆ ಮರದಿಂದ ತೆಗಿತಾರೆ. ಅದಕ್ಕೋಸ್ಕರ ಗೊತ್ತಿದ್ದವನನ್ನು ಇಲ್ಲಿಗೆ ಕರ್ಕೊಂಡು ಬಂದರು. ಅವರು ಯಾರೋ ಕೂತ್ಕೊಳಿಸಿದ್ರು ಅಂತ ಹೇಳಿ ಅವನು ಇಲ್ಲಿ ಬಂದಿದ್ದ ಆ ಕೆಲಸಕ್ಕೆ. ಇವರಿಗೆ ಬಾಯಾರಿಕೆ ಆಗಿದೆ, ಮನುಷ್ಯ ರೂಪದಲ್ಲಿ ಬಂದರು. ಬಾಯಾರಿಕೆ ಆದಾಗ ನಮಗೆ ನೀರು ಬೇಕಲ್ಲ ಅಂತ ಕೇಳಿದ್ರಂತೆ. ನಮ್ಮ ಒಂದು ಸಂಸ್ಕೃತಿ ಇದೆ ಅಲ್ಲ, ನೀರು ಕೇಳಿದವನಿಗೆ ಹಾಲು ಕೊಡುವಂಥದ್ದು. ಅವನು ಮರ ಹತ್ತಿದ, ಎಳನೀರು ತೆಗೆದ, ಕೆತ್ತಿದ, ತೂತು ಮಾಡಿದ, ಕೊಟ್ಟ. ಭಗವತಿ ಕುಡಿದರು. ಒಟ್ಟಿಗೆ ಬಂದ ಎಳೆಯ ಭಗವತಿ ಇದ್ದಾರಲ್ಲ, ಅವರದ್ದೊಂದು ಷರತ್ತು ಇತ್ತು. ತಂಗಿ, ಒಂದು ಷರತ್ತುಂಟು, ನನಗೆ ಪ್ರಥಮ ಪ್ರಾಶಸ್ತ್ಯ ಕೊಡಬೇಕು, ಎಲ್ಲದರಲ್ಲೂ ಆದ್ಯತೆ ಕೊಡಬೇಕು, ಪೂಜೆ ಪುರಸ್ಕಾರಗಳೇ ಮೊದಲ ಸ್ಥಾನ ಕೊಡಬೇಕು, ಹಾಗಿದ್ರೆ ನಿನ್ನೊಟ್ಟಿಗೆ ಬರ್ತೇನೆ. ಅಯ್ಯೋ ಖಂಡಿತ ಬಾ, ತಂಗಿಯಾಗಿ ಬಾ ಅಂತ ಹೇಳಿಕೊಂಡು ಭಗವತಿ ಕರ್ಕೊಂಡು ಬಂದರು. ಆದರೆ ಇಲ್ಲಿ ಎಳನೀರನ್ನು ಎಳೆದು ಕುಡಿದವಳು ಭಗವತಿ ಅಲ್ವಾ? ಕೋಪ ಬರದೇ ಇರ್ತದೆ. ಮಾಡಿದ್ದೇನು ತಪ್ಪು, ಹೇಳಿದ್ದೇನು ನೀನು ಹೇಳಿದ್ದೊಂದು ಮಾಡಿದ್ದೊಂದು, ಆದ್ದರಿಂದಾಗಿ ನಿನ್ನೊಟ್ಟಿಗೆ ನಾನು ಇರೋದಿಲ್ಲ ಅಂತ ಹೇಳಿಕೊಂಡು ಹೊರಟು ಹೋಗಿ ಅಮ್ಮ ಇಲ್ಲಿ ಬಪ್ಪನಾಡಿನಲ್ಲಿ ಶಾಂಭವಿಯಲ್ಲಿ ಆಕೆ ಪಂಚಲಿಂಗೋದ್ಭವಿಯಾದವಳು ಎನ್ನುವಂಥದ್ದನ್ನು ಕಥೆ ಹೇಳ್ತದೆ. ಅದರಿಂದ ಹೋಗುವಾಗ ಬರುವಾಗ ಅಕ್ಕ ತಂಗಿಯಾಗಿ ಬಂದಿದೆ. ಹೋಗುವಾಗ ಸಂಬಂಧ ಉಳಿಯಬೇಕು ಅಂತ ಹೇಳ್ಕೊಂಡು ಕೇಳ್ತಾರಂತೆ. ಅಕ್ಕ, ಮೇಲ್ಕಾಲದಲ್ಲಿ ಗುಡಿಗೋಪುರಗಳ ನಿರ್ಮಾಣವಾಗಿ ಉತ್ಸವಾದಿಗಳು ನಡೆಯುವಂತಹ ಸಂದರ್ಭದಲ್ಲಿ ನೀನು ಬಂದು ನನ್ನ ಕ್ಷೇತ್ರದ ಧ್ವಜವನ್ನು ಏರಿಸಿಕೊಡಬೇಕು. ಕೊಡಿ ಏರುವುದು ಇಲ್ಲಿ ನಡಾವಳಿ ಉತ್ಸವ ನಡೆಯುವ ಸಂದರ್ಭ ಪೂರ್ವದಲ್ಲಿ ಹಾಗೆ ಮತ್ತೆ ಉತ್ಸವದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ತಾರಂತೆ. ಇದು ಎರಡೂ ಷರತ್ತುಗಳಿಗೆ ಬದ್ಧರಾಗಿ ಇವತ್ತಿಗೂ ಕೂಡ ಅನೂಚಾನವಾಗಿ ನಡೆದುಕೊಂಡು ಬರ್ತಾ ಇದೆ. ಇಲ್ಲಿಂದ ಭಂಡಾರ ಹೋಗೋದು, ಭಂಡಾರ ಮಂದಿರದಿಂದ ಭಂಡಾರ ಹೋಗೋದು, ಅಲ್ಲಿ ಧ್ವಜಾರೋಹಣ ಆಗೋದು, ತಿರುಗಿ ಬರುವುದು, ಗೊನೆ ಮುಹೂರ್ತ ಆಗೋದು, ಅನಂತರ ಪುನಃ ರಥೋತ್ಸವ, ಜಳಕ ಇತ್ಯಾದಿಗಳಲ್ಲಿ ಭಾಗವಹಿಸುವುದು, ಮತ್ತೆ ಬರುವುದು, ಅದರ ಮರುದಿವಸ ಇಲ್ಲಿಗೆ ಭಂಡಾರ ಬರುವುದು, ಇಲ್ಲಿ 10ನೇ ಜಾತ್ರೆ ಆಗೋದು. ಈ ಪ್ರಕಾರವಾಗಿ ನಡೆದುಕೊಂಡು ಬಂದಿದೆ. ನಾನು ಅತ್ಯಂತ ಸೂಕ್ಷ್ಮವಾಗಿ ಸರಳವಾಗಿ ಈ ವಿಷಯವನ್ನು ಹೇಳಿದ್ದೇನೆ. ಇನ್ನು ಅನೇಕ ವಿಷಯಗಳು ಇದರಲ್ಲಿ ಸಂಯೋಜನೆ ಆಗಿ ಉಳಿದಿವೆ. ಹಾಗಾಗಿ ಬಪ್ಪನಾಡು ಕ್ಷೇತ್ರ ಹಾಗೂ ಸಸಿತ್ತಲಿಗೂ ಅವಿನಾಭಾವ ಆಗಿರುವಂಥ ಸಂಬಂಧ ಇದೆ. ಈಗಲೂ ಇದೆ ಸರ್. ಬ್ರಹ್ಮಕಲಶೋತ್ಸವದ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಸರ್? ಬಹಳ ಭರ್ಜರಿಯಾಗಿ ನಡೀತಾ ಉಂಟು. ನಿನ್ನೆ ಉಗ್ರಾಣ ಮುಹೂರ್ತ ಆಯಿತು, ಹೊರೆ ಕಾಣಿಕೆಗಳೆಲ್ಲ ಬಂದಿದೆ. ನೀವು ಸಂದರ್ಶನ ಮಾಡಿರ್ಬೋದು. ಹೌದು, ಒಳ್ಳೆದಿದೆ, ಸಂತೋಷ ನಮಗೆ ಇದೆ. ಯಾಕಂತ ಹೇಳಿದ್ರೆ ಭಕ್ತರು ಎಷ್ಟರ ಮಟ್ಟಿಗಿದ್ದಾರೆ ನಮ್ಮಿಂದ ಮುಂದೆ ಎನ್ನುವುದಕ್ಕೆ ಅದೆಲ್ಲ ನಿದರ್ಶನ. ಹೌದು, ತುಂಬ ದಿವಸದ ಕೆಲಸ ಆಗ್ತಾ ಉಂಟು. ನೋಡಿ, ನಾವು ನವೆಂಬರ್ ತಿಂಗಳಲ್ಲಿ ಸಭೆ ಮಾಡಿದ್ದು. ನಮಗೆ ಬ್ರಹ್ಮಕಲಶೋತ್ಸವ ಆಗಬೇಕು 12 ವರ್ಷ ಆಯಿತು. 2014 ಬ್ರಹ್ಮಕಲಶೋತ್ಸವದಲ್ಲಿ ನಾವು ಪಡುವ ಶ್ರಮಕ್ಕಿಂತ ಹೆಚ್ಚು ಶ್ರಮ ಇಲ್ಲಿ ಕಂಡು ಬಂದಿದೆ. ರಾತ್ರಿ ಹಗಲು ಕೆಲಸ ಆಗಿದೆ. 3 ತಿಂಗಳುಗಳಲ್ಲಿ ಇಷ್ಟೆಲ್ಲ ಪರಿವರ್ತನೆ ಆಗಲಿಕ್ಕೆ ಸಾಧ್ಯವೇ ಎನ್ನುವಂಥದ್ದು ನಮ್ಮೊಳಗೆ ನಮಗೆ ಧೈರ್ಯ ಇರಲಿಲ್ಲ. ಆದರೆ ಧೈರ್ಯ ತುಂಬಿದವರು ದೇವರು ಶಕ್ತಿ ಕೊಟ್ಟಿದ್ದಾರೆ. ನೀವು ಮುಂದುವರಿಯಿರಿ, ನಾನಿದ್ದೇನೆ ಬೆನ್ನಿಗೆ ಅಂತ ಹೇಳಿಕೊಂಡು. ಇದರಿಂದ ನೋಡಿ, ಇದರ ಹೊರಗಿನ ವಿನ್ಯಾಸವೇ ಬದಲಾಗಿ ಹೋಗಿದೆ. ಅದರ ಸ್ವರೂಪ ಮೊದಲಿದ್ದು ನೋಡಿದವರಿಗೆ 3 ತಿಂಗಳ ಹಿಂದೆ ಬಂದವರಿಗೆ ಈಗ ನೋಡುವಾಗ ನಾನು ಅದಕ್ಕೆ ಕೇಳಿದ್ದು, ಬೇರೆ ತಪ್ಪಿಯಲ್ಲಿ ಅದರ ಬೇರೆ ದೇವಸ್ಥಾನಕ್ಕೆ ಬಂದಿದ್ದು ಅಂತ ಕೇಳಿದ್ದು ಅವರ ಹತ್ರ. ಅದಕ್ಕೇನೆ ನೋಡಿ, ಇದೆಲ್ಲ ಕಾರ್ವಿಂಗ್ ಕೆಲಸಗಳು. ಮಂಟಪಗಳಲ್ಲಿ ದೇವರುಗಳನ್ನು ಕೂತ್ಕೊಳಿಸಿದ್ದು, ಆಮೇಲೆ ಎದುರು ಮತ್ತು ಹಿಂಭಾಗದ 2 ಗೋಪುರಗಳಲ್ಲಿ ಬದಲಾವಣೆ ಮಾಡಿಕೊಂಡದ್ದು, ಅನಂತರ ಒಳಗಿನ ಮೆಟಲ್ ವರ್ಕ್
ಅಲ್ಲಿ ಹಿತ್ತಾಳೆಯ ಕೆಲವು ಕವಚಗಳನ್ನು ಮಾಡಿದ್ದು, ಗೋಡೆ ಮತ್ತು ಮೆಟ್ಟಲು ಮತ್ತು ಪುಷ್ಪ ಕಲ್ಲು ಮತ್ತು ಧ್ವಜಸ್ತಂಭದ ಬುಡ, ಇದಕ್ಕೆಲ್ಲ ಮೆಟಲ್ ಮಾಡಿದ್ದು. ಇದರಲ್ಲಿ ಆ ಕಡೆಯಿಂದ ನೋಡಿ ಇಂಟರ್ಲಾಕ್ ಸಿಸ್ಟಮ್ ಎಲ್ಲ ಮಾಡಿದ್ದು, ಆನಂತರ ಆವರಣ ಮಾಡಿದ್ದು, ಇನ್ನು ರಸ್ತೆ ಹೊಸ ಕಾಂಕ್ರೀಟ್ ರಸ್ತೆಯನ್ನೇ ಮಾಡಿದ್ದು. ಇವೆಲ್ಲವೂ ಕೂಡ ಶೀಘ್ರಗತಿಯಲ್ಲಿ ನಡೆದಿರುವಂತಹ ಶ್ರೀಯುತ ನಳಿನಿ ಕುಮಾರ್ ಕಟೀಲ್ ಇವರು ಅಧ್ಯಕ್ಷರಾಗಿ ಈ ಬ್ರಹ್ಮಕಲಶ ಸಮಿತಿಯಲ್ಲಿ ಹಿಂದಿನ ಅನುಭವಗಳನ್ನು ದಾರಿ ಎರೆದು ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮನ್ನು ಪ್ರತಿದಿನವೂ ಭೇಟಿಯಾಗಿ ಕೆಲಸ ಕಾರ್ಯಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ತುಂಬ ಪ್ರಗತಿಯಲ್ಲಿ ನಿಮಗೆ ಒಮ್ಮೆ ನೋಡಿದರೆ ಕಾಣುವುದು, ನಮಗೆ ಆಶ್ಚರ್ಯ ಆಗ್ತಾ ಉಂಟು. ಇವತ್ತು ಬೆಳಿಗ್ಗೆ ಶಿಖರ ಪ್ರತಿಷ್ಠೆ ಆಯಿತು, ಕಲಶ ಇವತ್ತು ಪ್ರತಿಷ್ಠೆ ಆಯಿತು. ಅದರ ಗರ್ಭಗುಡಿಯ ಒಳಭಾಗದಲ್ಲಿ ನಾವು ಹೆಚ್ಚಿನ ಬದಲಾವಣೆಗಳನ್ನು ಏನು ಮಾಡಲಿಲ್ಲ. ಆದರೆ ದ್ವಾರಕ್ಕೆ ಬೆಳ್ಳಿಯ ಕವಚ, ಈ ದ್ವಾರದ ಒಳಗಿನ ದ್ವಾರಕ್ಕೆ ಬೆಳ್ಳಿಯ ಕವಚವನ್ನು ಮಾಡಿದ ದಾನಿಗಳು, ಹೊರಗಿನ ದ್ವಾರಕ್ಕೆ ಕವಚಗಳನ್ನು ಇತ್ತ ದಾನಿಗಳು ಬೇರೆ ಬೇರೆ. ನಮ್ಮೆಲ್ಲ ಇವರು 7 ಊರು ಅಂತ ಹೇಳ್ತೇವೆ ನಾವು, 7 ಊರಿನ ಗುರಿಕಾರರ ನೇತೃತ್ವದಲ್ಲಿ ಅದಕ್ಕೊಂದು ಇದರ ಹಿತ್ತಾಳೆಯ ಕವಚಗಳನ್ನೆಲ್ಲ ಕೊಡುಗೆ ದಾನಿಗಳು ಮಾಡಿದ್ದಾರೆ. ಇದರ ಪೇಂಟಿಂಗ್ ಕೆಲಸಗಳಿಗೆ ದಾನಿಗಳು ನೆರವು ನೀಡಿದ್ದಾರೆ. ಈ ಕಾರ್ನಿಶ್ ಕೆಲಸದಲ್ಲಿ ನಾವು ಇದು ಶಿವಮೊಗ್ಗದವರೆಲ್ಲ ಭಾಳ ಶ್ರಮ ಪಟ್ಟಿದ್ದಾರೆ. ಎದುರಿನ ಗೋಪುರದಲ್ಲಿ 2 ದಾನಿಗಳು ಅದಕ್ಕೆ ಹಣ ದಾನ ಮಾಡಿ ಆ ಕೆಲಸ ಆಗಿದೆ. ಹಿಂದಿನ ಗೋಪುರ ಅದಕ್ಕೂ 30 ಲಕ್ಷ, ಅದಕ್ಕೂ ದಾನಿಗಳ ನೆರವಿನಿಂದ ಕೆಲಸ ಆಗಿದೆ. ಅಂದರೆ ಕಾಂಕ್ರೀಟ್ ರಸ್ತೆ ಅಲ್ಲಿವರೆಗೆ ಮಾಡಬೇಕಾಗಿದ್ದರೆ ಶ್ರೀಯುತ ನಳಿನಿ ಕುಮಾರ್ ಅವರು 4 ವಿಧಾನ ಪರಿಷತ್ ಸದಸ್ಯರ ಒಂದು ಜೊತೆಯಾಗಿ ಸೇರಿಕೊಂಡು ಅದಕ್ಕೆ ಹಣ ಕೊಡುಗೆ ದಾನಿಗಳನ್ನು ಹುಡುಕಿದ್ದಾರೆ. ಡಾಮರ್ ರಸ್ತೆ ನಮ್ಮ ಪಂಚಾಯತು ಅದರ ಬಗ್ಗೆ ಔದಾರ್ಯತೆಯನ್ನು ಅಮಾನತ್ ಕೋಟೆಯನ್ನು ಅವರ ಸಹಕಾರದಿಂದ ಪಡೆದುಕೊಂಡಿದೆ. ಆ ರೀತಿ ಯಾರನ್ನು ಹೇಳಿದ್ದೇನೆ ಯಾರನ್ನು ಬಿಟ್ಟಿದ್ದೇನೆ ಎನ್ನುವಂಥ ಪ್ರತಿಯೊಬ್ಬರೂ ಇದರ ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ತುಂಬ ನೆರವು ನೀಡಿದ್ದೇವೆ. ಮತ್ತು ಬ್ರಹ್ಮಕಲಶ 4ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಪಟ್ಟೆ. ಬ್ರಹ್ಮಕಲಶದ ನಿನ್ನಿನ ಧಾರ್ಮಿಕ ಕಾರ್ಯಕ್ರಮಗಳು, ವೈದಿಕ ಕಾರ್ಯಕ್ರಮಗಳು, ಧಾರ್ಮಿಕ ಸಭೆ ಇದೆಲ್ಲ ನಡೆದು ಹೋಗಿದೆ. ಅದೇ ರೀತಿಯಲ್ಲಿ ಬೇಕಾದಷ್ಟು ಆಹಾರ ಧಾನ್ಯಗಳು ಇಲ್ಲಿ ಬಂದು ಸೇರಿವೆ. ಅನೇಕ ಸಂಖ್ಯೆಯ ಭಕ್ತರೆಲ್ಲ ಇಲ್ಲಿ ಬಂದಿದ್ದಾರೆ. ಮುಕ್ತವಾಗಿ ದೇವರ ದರ್ಶನ ಮಾಡಿ, ನಿಮಗೆಲ್ಲ ನಿರ್ಬಂಧಗಳು ಇಲ್ಲ, ತಡೆಗಳು ಏನಿಲ್ಲ, ಸ್ವತಂತ್ರವಾಗಿ ಬೇಕಾದಷ್ಟು ಉಪಾಹಾರ ಊಟ ಸೇವನೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ದಾನಿಗಳು ಬಂದಿದ್ದಾರೆ, ಗಣ್ಯರು ಬಂದಿದ್ದಾರೆ, ಸಾಮಾನ್ಯ ಜನರು ಇದ್ದಾರೆ, ಹೊರ ಊರುಗಳಿಂದ ಅನೇಕ ಸಂಖ್ಯೆಯ ಭಕ್ತರು ಬರ್ತಾ ಇದ್ದಾರೆ. ಬಹುಶಃ ನಾಡಿದ್ದು ಶುಕ್ರವಾರ, ಶನಿವಾರ, ಆದಿತ್ಯವಾರ ಈ 3 ದಿನಗಳಲ್ಲಿ ಅಧಿಕ ಸಂಖ್ಯೆಯ ಭಕ್ತರು ಬರುವಂಥ ನಿರೀಕ್ಷೆ ನಮಗೆ ಇದೆ. ಸರ್, ಈ ಕ್ಷೇತ್ರದ ಕಾರಣಿಕ ಆಗಿರಬಹುದು, ಕ್ಷೇತ್ರದ ಕಲೆ ಆಗಿರಬಹುದು, ಕ್ಷೇತ್ರದ ಧಾರ್ಮಿಕ ಆಚರಣೆಗಳಾಗಿರ್ಬೋದು, ತುಂಬ ಸಂಕ್ಷಿಪ್ತವಾಗಿ ನಮ್ಮ ಜೊತೆ ಹಂಚಿಕೊಂಡದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಸಂತೋಷ. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಹಾಗೂ ಮಾಜಿ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಇಂದು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ತೆ. ಸರ್, ನಮಸ್ತೆ. ಸರ್, ಬ್ರಹ್ಮಕಲಶೋತ್ಸವದ ಪ್ರಿಪರೇಷನ್ ಯಾವ ರೀತಿಯಾಗಿ ನಡೀತಾ ಇದೆ ಸರ್? ನಿನ್ನೆಯಿಂದ ಭಗವತಿ ಕ್ಷೇತ್ರ ಸೊಸೈಟಿಯ ಬ್ರಹ್ಮಕಲಶದ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ನಿನ್ನೆ ತೋರಣ ಮುಹೂರ್ತದ ಮುಖಾಂತರ ವೈದಿಕ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಇವತ್ತು ಮಹಾಮೃತ್ಯುಂಜಯ ಹೋಮದ ಮುಖಾಂತರವಾಗಿ ಅದು ಮುಂದುವರಿತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಕೊನೆಯ ದಿನ ಬ್ರಹ್ಮಕಲಶದ ದಿನ ಲಕ್ಷಾಂತರ ಭಕ್ತರು ಬರುವಂತಹ ನಿರೀಕ್ಷೆಗಳಿದ್ದಾವೆ. ನಿನ್ನೆಯಿಂದಲೇ ನಮ್ಮ ನಿರೀಕ್ಷೆಗಳನ್ನು ಮೀರಿ ಜನಪ್ರವಾಹಗಳು ಬರ್ತಾ ಇದ್ದಾರೆ. ಹೊರೆಕಾಣಿಕೆಯಲ್ಲಿ ನಾವು ಯೋಚನೆ ಮಾಡಿದ್ದಕ್ಕಿಂತ ಅಧಿಕವಾಗಿ 2 ಪಟ್ಟು ಹೆಚ್ಚು ಭಕ್ತರು ಆಗಮಿಸಿದ್ದಾರೆ. ಹಾಗಾಗಿ ಈಗಾಗಲೇ ನಾವು ಪೂರ್ಣವಾಗಿರತಕ್ಕಂಥ ಪ್ರಮಾಣದಲ್ಲಿ ತಯಾರಿಗಳನ್ನು ನಡೆಸ್ಕೊಂಡಿದ್ದೇವೆ. ಒಂದು ಕಡೆಯಿಂದ ನಿರಂತರವಾಗಿರ್ತಕ್ಕಂಥ ಅನ್ನದಾನ ಮಾಡಬೇಕು ಅಂತ ಹೇಳಿ ಅನ್ನಪೂರ್ಣ ಅನ್ನತಕ್ಕಂಥ ಅನ್ನಛತ್ರದ ನಿರ್ಮಾಣ ಆಗಿದೆ, ಪಾಕಶಾಲೆಯ ನಿರ್ಮಾಣ ಆಗಿದೆ. ಸುಮಾರು 200 ಜನ ಪಾಕ ಪ್ರವೀಣರು ನಿರಂತರವಾಗಿರ್ತಕ್ಕಂಥ ಅಡುಗೆಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು 1,000 ಕಾರ್ಯಕರ್ತರು ಬೇರೆ ಬೇರೆ ವಿಭಾಗಗಳಲ್ಲಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿ ಸಾಂಸ್ಕೃತಿಕ ಸಭಾಂಗಣ ನಿರ್ಮಾಣ ಆಗಿದೆ. ಅದರಲ್ಲಿ ಬೆಳಗಿಂದ ರಾತ್ರಿವರೆಗೆ ನಿರಂತರವಾಗಿರ್ತಕ್ಕಂಥ ಭಜನಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಸಂಜೆ ಬೇರೆ ಬೇರೆ ತಂಡಗಳ ಮುಖಾಂತರ ಸಾಂಸ್ಕೃತಿಕ
ಕಾರ್ಯಕ್ರಮಗಳು ಜರುಗ್ತಾ ಇದೆ. ಈ ಜಿಲ್ಲೆ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಧಾರ್ಮಿಕ ಮುಖಂಡರನ್ನ ಕರೆದು ಧಾರ್ಮಿಕ ಸಭೆಗಳು ನಡೀತಾ ಇದ್ದಾವೆ. ವಿಶೇಷವಾಗಿರ್ತಕ್ಕಂಥ ಎಲ್ಲ ಸ್ವಾಮಿಗಳ ಆಶೀರ್ವಾದದ ಜೊತೆಗೆ ಇಲ್ಲಿಯ ಬ್ರಹ್ಮಕಲಶ ಧಾರ್ಮಿಕ ಸಭೆಗಳು ನಡೀತಾ ಇದ್ದಾವೆ. ಅದೇ ರೀತಿಯಲ್ಲಿ ಜೀರ್ಣೋದ್ಧಾರ ಕಾರ್ಯ ಬಹಳ ಪ್ರಮುಖವಾಗಿರ್ತಕ್ಕಂಥ ಗೋಪುರಗಳ ನಿರ್ಮಾಣ, ಸುತ್ತುಬೋಡಿಯ ನಿರ್ಮಾಣ, ರಸ್ತೆಯ ನಿರ್ಮಾಣ, ಹೀಗೆ ಒಂದಷ್ಟು ಜೀರ್ಣೋದ್ಧಾರದ ಕಾರ್ಯಗಳು ನಡೆದಿದ್ದಾವೆ. ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಶುಚಿತ್ವಕ್ಕೆ ಹೆಚ್ಚು ಗಮನಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು, ಪ್ಲಾಸ್ಟಿಕ್ ಮುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಈ ಎಲ್ಲ ಯೋಜನೆಗಳು. ಹಾಗಾಗಿ ಧಾರ್ಮಿಕದ ಜೊತೆ ಸಮಾಜದ ಜೊತೆಗೆ ಸಾಂಸ್ಕೃತಿಕ ಪರಂಪರೆಗಳನ್ನು ಜೋಡಿಸಿಕೊಂಡು ವಿಶಿಷ್ಟ ರೀತಿಯಲ್ಲಿ ಇರ್ತಕ್ಕಂಥ ಬ್ರಹ್ಮಕಲಶದ ತಯಾರಿಗಳು ನಡೆದಿದ್ದಾವೆ. ಇಲ್ಲಿ ಇವಾಗ ಸ್ವಯಂ ಸೇವಕರಾಗಿ ಬರುವಂತಹವರೆಲ್ಲ ಯಾವ ರೀತಿಯಾಗಿ ಅವರ ಒಂದು ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಿ ಈಗಾಗಲೇ ಸುಮಾರು 28 ಸಮಿತಿಗಳ ನಿರ್ಮಾಣವನ್ನು, ಉಪಸಮಿತಿಗಳ ನಿರ್ಮಾಣವನ್ನು ಮಾಡ್ಕೊಂಡಿದ್ದೇವೆ. ಬೇರೆ ಬೇರೆ ವಿಭಾಗವನ್ನು ಮಾಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಸ್ವಯಂ ಸೇವಕ ಸಮಿತಿಯವರ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನ ಜೋಡಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. 10 ಯುವಕ ಸಂಘಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿ ಆ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಸ್ವಸಹಾಯ ಸಂಘದವರು ನವೋದಯ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಒಡಿಯೂರು ಸ್ವಸಹಾಯ ಸಂಘದವರು ಈಗಾಗಲೇ ಬಂದು 1000 ಸಂಖ್ಯೆಯಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಮಗವೀರ ಬಂಧುಗಳು, ಮಗವೀರ ಮಹಿಳೆಯರು ಮತ್ತು ಇಲ್ಲಿಯ ಮಗವೀರ ಸಮಾಜ ಮೀನುಗಾರಿಕೆ ರಜೆಯನ್ನು ಕೊಟ್ಟು ಪೂರ್ಣವಾಗಿ ಇಲ್ಲಿ ತೊಡಗಿಸಿಕೊಂಡಿದೆ. ವಿಶೇಷವಾಗಿ ಮಗವೀರ ಮಹಿಳೆಯರು ಜೋಡಿಸಿಕೊಂಡಿದ್ದಾರೆ. ಹಾಗೆ ಎಲ್ಲ ಸಮಾಜಗಳು, ಎಲ್ಲ ವರ್ಗಗಳು ಸೇರಿ ಬ್ರಹ್ಮಕಲಶದ ಸ್ವಯಂ ಸೇವಕರಾಗಿ ದುಡಿತಾ ಇದ್ದಾರೆ. ನಮಸ್ಕಾರ. ಈಗ ನಾವು ಶಶಿತ್ಲು ಬ್ರಹ್ಮಕಲಶೋತ್ಸವದ ಉಗ್ರಾಣದಲ್ಲಿದ್ದೇವೆ. ನಮ್ಮ ಜೊತೆ ಇರುವಂತಹವರು ಸರ್, ನಿಮ್ಮ ಹೆಸರು? ಕೆ ವಿನಯಾನಂದ ಅಂತೇಳಿ, ವಿನಯಾನಂದ ಜೋಗಿ ಮಂಗಳೂರು ಅಂತೇಳಿ. ಓಕೆ. ಈ ಉಗ್ರಾಣದ ಪ್ರಧಾನ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೆ. ಓಕೆ. ಇದು ಎಷ್ಟು ದಿವಸಗಳದ್ದು ಸರ್? ಇದು 5 ದಿನಗಳ ಇಲ್ಲಿ ಬ್ರಹ್ಮಕಲಶೋತ್ಸವ. 5 ದಿನಗಳ ಬ್ರಹ್ಮಕಲಶೋತ್ಸವ 4ನೇ ತಾರೀಕಿನಿಂದ ಪ್ರಾರಂಭಗೊಂಡು 8ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ ನೆರವೇರಲಿಕ್ಕಿದೆ ಶಶಿತ್ಲು ಪದವಿ ಕ್ಷೇತ್ರಕ್ಕೆ, ದೇವಿಗೆ. ಈಗ ಹೊರಕಾಣಿಕೆ ಬಂದಿರುವಂತದೆಲ್ಲ ಎಲ್ಲಿಂದ ಎಲ್ಲ ಬಂದಿರುವಂತದ್ದು? ಮಂಗಳೂರು ಮತ್ತೆ ಕಾಸರಗೋಡು, ದಕ್ಷಿಣ ಕನ್ನಡ ಎಲ್ಲ ಜಿಲ್ಲೆಗಳಿಂದ, ಅವರ ಸಮಾಜ ಬಾಂಧವರಿಂದ ಹಾಗೂ ಎಲ್ಲ ಪರಿಸರದ ಸಂಘ ಸಂಸ್ಥೆಗಳಿಂದ, ಉಡುಪಿ, ಮಂಗಳೂರು, ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಡೆಗಳಿಂದ ಮಹಾಪುರದಲ್ಲಿ ಹರಿದು ಬಂದಂತ ಒಂದು ಉಗ್ರಾಣ. ಇನ್ನೂ ಬರ್ಲಿಕ್ಕಿದೆಯಾ ಸರ್? ಇನ್ನು ಇವತ್ತು ಸಾಯಂಕಾಲ ಒಂದು ಕಡೆಯಿಂದ ಬರಲಿಕ್ಕಿದೆ. ನಾಳೆ ಮುಲ್ಕಿ ಸೀಮೆಯ 7 ಸೀಮೆಗಳ ಮೋರ್ ದೆನ್ ಒಂದು 40 ಗಾಡಿಗಳು ನಾಳೆ ಈ ಕ್ಷೇತ್ರಕ್ಕೆ ಆಗಮಿಸಲಿಕ್ಕಿದೆ. ಭಾರಿ ದೊಡ್ಡ ಮಟ್ಟಿನಲ್ಲಿ ಉಗ್ರಾಣಕ್ಕೆ ಹೊರಕಾಣಿಕೆ ಬಂದಿದೆ ಮೇಡಮ್. ಅದೇ ರೀತಿಯಲ್ಲಿ ಇವತ್ತು ಬೆಳಗ್ಗೆಯಿಂದ 10 ಗಂಟೆಯಿಂದ ಉಗ್ರಾಣದಲ್ಲಿ ಅಕ್ಕಿ ಸಮರ್ಪಣಾ ಕಾರ್ಯಕ್ರಮ ಅಂತ ನೆರವೇರಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಇಲ್ಲಿ ಅಕ್ಕಿಯನ್ನು ಬರುವ ಭಕ್ತರಿಗೆ 50 ರೂಪಾಯಿಯಿಂದ ನೀಡಿ ಅವರು ಎಷ್ಟು ಬೇಕಾದರೂ ನೀಡಬಹುದು. ಈ ಕೊಪ್ಪರಿಗೆಯಲ್ಲಿ ಸಮರ್ಪಣೆ ಮಾಡಿದ ಅಕ್ಕಿಯನ್ನು ಅದನ್ನೇ ಮತ್ತೆ ಪಾಕಶಾಲೆಗೆ ಕೊಟ್ಟು ಅದರಿಂದಲೇ ಬರುವಂತಹ ಭಕ್ತರಿಗೆ ಪ್ರಸಾದ ರೂಪವಾಗಿ ಎಲ್ಲರಿಗೆ ನೀಡುವುದು. ಒಂದು ಜನರಿಗೆ ಭಕ್ತಿ ಏನಂತ ಹೇಳಿದರೆ, ತಾವು ಕೊಟ್ಟಂತ ಅಕ್ಕಿಯಲ್ಲಿ ಪ್ರಸಾದವನ್ನೇ ಪ್ರತಿ ಭಕ್ತರಿಗೆ ನೀಡ್ತಾರೆ ಎಂಬ ಪ್ರೀತಿ ವಿಶ್ವಾಸದಿಂದ, ಭಕ್ತಿಯಿಂದ ಅದನ್ನು ಇಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸಾಧಾರಣ ಎಷ್ಟು ಜನರು ಬರುವಂತ ನಿರೀಕ್ಷೆ ಇದೆ ಸರ್? 2 ಲಕ್ಷ ಜನಗಳು ಸೇರುವಂತ ನಿರೀಕ್ಷೆ ಇದೆ. ನಾವು ಮೊನ್ನೆಯ ಸುರಿನ ದಿನ ಒಂದು 2,000 3,000 ಎಂದು ಎನಿಸಿದ್ದೇವೆ. ನಾವು ಮಧ್ಯಾಹ್ನಕ್ಕೆ ಒಂದು 5,000 ಜನದಿಂದ ರಾತ್ರಿ ಒಂದು 6-7 ಸಾವಿರ ಜನಗಳ 2 ಲಕ್ಷ ಜನಗಳ ನಿರೀಕ್ಷೆಯಲ್ಲಿದ್ದೇವೆ ಒಟ್ಟು ಬ್ರಹ್ಮಕಲಶದ ರಾತ್ರಿಯವರೆಗೆ. ಇಲ್ಲಿ ಅನ್ನದಾನ ಮಧ್ಯಾಹ್ನ ಮಾತ್ರ ಇರುವಂತ. ಬೆಳಗಿನ ದಿವಸ 4-5 ಗಂಟೆಯಿಂದ ಫಲಾರ, ಮಧ್ಯಾಹ್ನ 12:30 ಗಂಟೆಗೆ ಊಟ, ಸಾಯಂಕಾಲ 4 ಗಂಟೆಗೆ ಸಂಜೆಯ ಉಪಹಾರ, ರಾತ್ರಿಗೆ 7 ಗಂಟೆಯಿಂದ ರಾತ್ರಿ 12:30 ಗಂಟೆ ಅನ್ನಗ ರಾತ್ರಿಯ ನಿತ್ಯ ದೇವರ ಅನ್ನ ಪ್ರಸಾದ ಕಾರ್ಯಕ್ರಮ ನೆರವೇರ್ತಾ ಉಂಟು. ಇದಾದ ನಂತರ ಅಂದ್ರೆ ಈ ಬ್ರಹ್ಮಕಲಶೋತ್ಸವ ನಡೆದ ನಂತರ ಇಲ್ಲಿ ನಡಾವಳಿ ಉತ್ಸವ ಇದೆ. ನಡಾವಳಿ ಉತ್ಸವ ಎಲ್ಲ ನೆರವೇರ್ಲಿಕ್ಕಿದೆ. ಆದ್ರೆ ನಮ್ಮ ಉಗ್ರಾಣ ಮುಹೂರ್ತವು, ಉಗ್ರಾಣದ ವ್ಯವಸ್ಥೆ 8ನೇ ತಾರೀಕಿಗೆ ಕೊನೆಗೊಳ್ಳುತ್ತದೆ. ಇದು ಬ್ರಹ್ಮಕಲಶೋತ್ಸವಕ್ಕೆ ಮಾತ್ರ ಸೀಮಿತವಾಗಿದ್ದದ್ದು. ಕ್ಷೇತ್ರದಲ್ಲಿ ನಡೆಯುವಂತಹ ಸೇವೆಗಳು ನಿತ್ಯ ನಿರಂತರವಾಗಿ ನೆರವೇರುತ್ತದೆ. ಅದೇ ರೀತಿಯಲ್ಲಿ ಮಧ್ಯಾಹ್ನ ರಾತ್ರಿ ಅನ್ನದಾನ ಸೇವೆ ನೆರವೇರುತ್ತದೆ. ಆದರೆ ಉಗ್ರಾಣವು 8ನೇ ತಾರೀಕಿಗೆ ಕೊನೆಗೊಳ್ಳುತ್ತದೆ.